ಗುಬ್ಬಿ ತಾಲೂಕಿನ ಕಸಬಾ ಹೋಬಳಿ ಗೊಲ್ಲಹಳ್ಳಿ ಗ್ರಾಮದ ವಾಸಿ ಹಾಗೂ ನಿಟ್ಟೂರಿನಲ್ಲಿ ಶಶಾಂಕ್ ಹೋಟೆಲ್ ನಡೆಸುತ್ತಿರುವ ಅಂಗವಿಕಲ ಹರೀಶ್ ಬೀನ್ ರೇವಣ್ಣ ಅವರಿಗೆ ರೈಲ್ವೆ ಇಲಾಖೆಯಲ್ಲಿ ಉದ್ಯೋಗ ಕೊಡಿಸುವುದಾಗಿ ನಂಬಿಸಿ 6,50,000 ರೂಪಾಯಿ ಹಣ ಪಡೆದು ವಂಚಿಸಿರುವ ಘಟನೆ ಬೆಳಕಿಗೆ ಬಂದಿದೆ. ತುರುವೇಕೆರೆ ತಾಲೂಕು ದಬ್ಬೆಘಟ್ಟ ಹೋಬಳಿಯ ಸೂಳೆಕೆರೆ ಗ್ರಾಮದ ನವೀನ್ ಎಂಬಾತನೇ ಈ ಕೃತ್ಯ ಎಸಗಿದ ಆರೋಪಿಯಾಗಿದ್ದು, ಕಳೆದ 5-6 ತಿಂಗಳಿನಿಂದ ಹೋಟೆಲ್ಗೆ ಬರುತ್ತಿದ್ದ ಈ ವಂಚಕ ಫೋನ್ ಪೇ ಮೂಲಕ ಹಂತವಾಗಿ ವಿವಿಧ ಅಕೌಂಟ್ಗಳಿಗೆ ಹಣ ವರ್ಗಾಯಿಸಿಕೊಂಡಿದ್ದಾನೆ. ಅಂಗವಿಕಲನೆನ್ನುವ ಕನಿಷ್ಠ ಮಾನವೀಯತೆಯೂ ಇಲ್ಲದೆ ಮೋಸ ಮಾಡಿರುವ ಈತನ ವಿರುದ್ಧ ಗುಬ್ಬಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ನನಗೆ ನ್ಯಾಯ ಒದಗಿಸಿಕೊಡುವಂತೆ ಸಂತ್ರಸ್ತ ಹರೀಶ್ ಹಳಲನ್ನ ತೋಡಿಕೊಂಡಿದ್ದಾರೆ. ಕಂಪ್ಲೇಂಟ್ ಮಾಡಿದ್ದೀರಾ ಪೊಲೀಸ್ನವರಿಗೆ? ಹತ್ರ ಹೋಗಿ ಕಂಪ್ಲೇಂಟ್ ಮಾಡಿದೆ. ಅವರೇನು FIR ಹಾಕಿ ಅಂತ ಗುಬ್ಬಿಗೆ ಫೋನ್ ಮಾಡಿ ಹೇಳಿದ್ರು. ಗುಬ್ಬಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅವನ ಮೇಲೆ. ಸಾಹೇಬ್ರಿಗೆ ಹೇಳಿದ್ದಕ್ಕೆ ಸ್ಪಂದಿಸಿದ್ದಾರೆ. ಇಲ್ಲಿ ಗುಬ್ಬಿ ತಾಲೂಕಿನ ಗುಬ್ಬಿಲಿ ಈಗ ಆಗಂತ ಇದು ಮಾಡ್ತಾವೆ. ಆದಷ್ಟು ನನಗೆ ಬೇಗ ಈಗ ಡಿಪಾರ್ಟ್ಮೆಂಟಲ್ಲಿ ನಿಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಕೇಳ್ಕೊತಿದ್ದೀರಾ? ಹಾಗಾದ್ರೆ ಒದಗಿಸ್ಬೇಕು, ನನಗೆ ದುಡ್ಡು ಸಿಗ್ಬೇಕು ಸರ್. ಓಕೆ, ಕೊಟ್ಟಿರೋಂಥ ಹಣ ವಾಪಸ್ ಕೊಡಿಸ್ಬೇಕು, ನ್ಯಾಯ ಒದಗಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀರಾ? ಪ್ರಕರಣ ದಾಖಲಾಗಿದೆಯಾ? ಹಾಗಾದ್ರೆ ಆಗಿದೆ ಸರ್, FIR ಆಗಿದೆ. ಓಕೆ, ಡಿಪಾರ್ಟ್ಮೆಂಟ್ ಏನು ಹೇಳ್ತಾ ಇದೆ ನಿಮಗೆ? ಏನು ಮಾಹಿತಿ ಕೊಡ್ತು? ಇವತ್ತು ಬರ್ತೀನಿ ಅಂತ ಹೇಳಿದ್ರು. ಮಾಡ್ತೀನಿ ಬರ್ತೀನಿ ಅಂತ ಬಂದಿಲ್ಲ ಸರ್. ಈಗ ಫೋನ್ ಮಾಡಿದ್ದೆ, ಬರ್ತೀನಿ ಅಂತ ಹೇಳಿದ್ರು, ಬಂದಿಲ್ಲ. ಈ ಮುಖಾಂತರ ನೀವು ಡಿಪಾರ್ಟ್ಮೆಂಟ್ಗೆ ಏನು ಹೇಳೋಕ್ಕೆ ಪ್ರಯತ್ನ ಪಡ್ತೀರಾ? ಏನು ಹೇಳೋದು, ಆದಷ್ಟು ಬೇಗ ನನಗೆ ದುಡ್ಡು ಕೊಡಿಸ್ಬೇಕು, ಅವನ್ನ ಅರೆಸ್ಟ್ ಮಾಡಬೇಕು ಸರ್. ನನಗೆ ಇನ್ನೊಬ್ಬರಿಗೆ ಮೋಸ ಆಗಬಾರ್ದು. ನನ್ನ ಮಗನ ಹಿಡಿಬೇಕು, ಒಳಗೆ ಹಾಕ್ಬೇಕು. ಓಕೆ, ಥ್ಯಾಂಕ್ ಯು. ನನಗೆ ಇಂಥದ್ದು ಅಂತ ಗೊತ್ತಾಗಲಿಲ್ಲ. ಚೆನ್ನಾಗಿ ಅಣ್ಣ ಅಂತ ಚೆನ್ನಾಗಿ ಮಾತಾಡಿಸ್ತೀನಿ. ನಾನು ರೈಲ್ವೆ ಡಿಪಾರ್ಟ್ಮೆಂಟಾಗಿದ್ದೀನಿ, ಕೊಡಿಸ್ತೀನಿ ನಿಮ್ಮ ಕೆಲಸ ಒಂದು ಡಿಪ್ಲೊಮಾ ಆಗಿದೆ, ಕೊಡಿಸ್ತೀನಿ ಅಂತ ದುಡ್ಡು ಆಶಾಪಿಸಿ ಮತ್ತು ಫೋನ್ ಪೇ ಎಲ್ಲ ಮಾಡಿಸ್ಕೊತಾನೆ. ಕ್ಯಾಶು ಇಸ್ಕೊಂಡು ಒಟ್ಟು 6.5 ಟೋಟಲ್ ಎಷ್ಟು? 6.5 ಲಕ್ಷ ಬರಬೇಕು ಅಂತ ಹೇಳ್ತೀರಾ? ಯಾವ ಮುಖಾಂತರ ಕೊಟ್ಟಿದ್ದೀರಾ ಅವ್ರಿಗೆ ಅಮೌಂಟ್ ನೀವು? ಫೋನ್ ಪೇ ಮುಖಾಂತರ 4 ಚಿಲ್ಲರೆ ಕೊಟ್ಟಿದ್ದೀನಿ, 4.10. ಇದು ಕ್ಯಾಶು 2.40. ಅವ್ನ ಸ್ವಂತ ಊರು ಯಾವುದು? ಸೂಳೆಕೆರೆ. ಹೆಂಗೆ ಪರಿಚಯ ಆದ ನಿಮ್ಗೆ ಇಲ್ಲಿ ಬಂದು? ಡೈಲಿ ತಿಂಡಿ ಬರೋನು ಸರ್, ತಿಂಡಿ ಊಟಿಗೆ 6 ತಿಂಗಳಿಂದ ತಿಂಡಿ ಊಟಕ್ಕೆಲ್ಲ ಬರೋನು. ಹಿಂಗಾಗಿ ಪರಿಚಯ. ಓಕೆ, ಏನು ಡಿಪಾರ್ಟ್ಮೆಂಟಲ್ಲಿ ಕೆಲಸ ಕೊಡಿಸ್ತೀನಿ? ರೈಲ್ವೆ ಡಿಪಾರ್ಟ್ಮೆಂಟಾಗಿದ್ದೀನಿ ಅಂತ ಹೇಳ್ತಿದ್ದೆ. ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಕೊಡಿಸ್ತೀನಿ ಅಂತ ಹೇಳ್ತಿದ್ದೆ. ಸಾಹೇಬ್ರೆಲ್ಲ ನನಗೆ ಚೆನ್ನಾಗಿ ಗೊತ್ತು, ಹಂಗೆ ಹಿಂಗೆ ಅಂತ ಹೇಳ್ತಿದ್ದೆ. ನನಗೆ ಹೇಳಿದ್ದು ನಂಬು ಸರ್, ನಂಬಿಸಿ ದುಡ್ಡು ಇಸ್ಕೊಂಡು ಈ ಥರ ಮಾಡ್ತಾರೆ, ಮೋಸ ಮಾಡ್ತಾರೆ.